ನಮಸ್ಕಾರ ಎಲ್ಲ ರೈತರಿಗೂ. ನಾನು ಬಂದ್ಬಿಟ್ಟು ಪ್ರಸಾದ್ ಅಂಬ್ಲಿ, ನಾವು ಆಕ್ಷನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿ. ಸೊ ಇವತ್ತು ನಾವು ಕೊಪ್ಪಳ ಡಿಸ್ಟಿಕ್ನ ಹುಳುಗಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಬಂದಿರೋಂಥ ಉದ್ದೇಶ ಏನಂದರೆ, ನಮ್ಮ ಆಕ್ಷನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾರಿಗೋಲ್ಡ್ ಸೂಪರ್ ಸ್ಟಾರ್ ಅನ್ನು ಕೊಟ್ಟಿದ್ವಿ. ಇಲ್ಲಿ ಟೋಟಲ್ ಎಷ್ಟಾಗಿ ಹಾಕಿರೋಣ ಇದು ಒಂದು 700 ಇದೆ ಸರ್. 700 ಅಲ್ಲೊಂದು 2500 ಅಂದರೆ ಅರೌಂಡ್ 3200 ಸಸಿಗಳು ಹಾಕಿದ್ದೀರಾ, ಹೌದ್ರಾ? ಸೊ ಬನ್ನಿ ರೈತರೆ, ಇವತ್ತು ನಮ್ಮ ರೈತರ ಅಭಿಪ್ರಾಯ ಕೇಳೋಣ. ಅವ್ರು ಇದ್ದಾರೆ, ಬೆಳೆದಿದ್ದಾರೆ, ಸುಮಾರು ಒಂದು 3-4 ವರ್ಷದಿಂದ ಮಾಡ್ತಿದ್ದಾರೆ ಮ್ಯಾರಿಗೋಲ್ಡ್ನ ಈ ಏರಿಯಾದಲ್ಲಿ. ಸೊ ಅವ್ರ ಅಭಿಪ್ರಾಯ ಏನಿದೆ ನಮ್ಮ ಆಕ್ಷನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಸೂಪರ್ ಸ್ಟಾರ್ ಬಗ್ಗೆ ಅಂತ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳ್ರಿ? ಆನಂದ್ ಅಂತ. ನಿಮ್ಮ ಫೋನ್ ನಂಬರ್ ಹೇಳ್ರಿ ಅಣ್ಣ. 9964858938. ಸೊ ಅಣ್ಣ ನಿಮ್ಮ ಅಭಿಪ್ರಾಯ ಹೇಳ್ರಿ, ನಮ್ಮ ಆಕ್ಷನ್ ಅಗ್ರಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಸೂಪರ್ ಸ್ಟಾರ್ ಬಗ್ಗೆ ನಿಮ್ಗೆ ಏನು ಅನಿಸ್ತೈತಿ? ಇದು ಮಾರಿಗೋಲ್ಡ್ ಸೂಪರ್ ಸ್ಟಾರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಯಾವ ತರ ಚೆನ್ನಾಗಿದೆ ಅಂತೀರಿ? ಒಳ್ಳೆ ಇಳುವರಿ ಇದೆ, ಗ್ರೋತ್ ಚೆನ್ನಾಗಿದೆ, ಒಂದು ಬೆಳವಣಿಗೆ ಆಯ್ತು, ಪುನಃ ಮತ್ತೆ ಆದಾಯ ಆಯ್ತು. ಒಂದೇ ಟೇಕಿಲ್ಲ, 1-1.5 ತಿಂಗಳು ಸಖತ್ತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತೆ ಅಂದ್ರೆ ಇನ್ನೊಂದು 3-4 ವರ್ಷದಿಂದ ಬೆಳೀತಾ ಇದೆ. ಮತ್ತೆ ಈ ವರ್ಷ ಸ್ಪೆಷಲಿ ಸುಮಾರು 1 ತಿಂಗಳಾಯ್ತು ಮಳೆ ಬಿಟ್ಟಿಲ್ಲ. ಮತ್ತೆ ಇವಾಗ ನೋಡ್ಬೋದು ನಾವು ಮಾಡೈತಿ. ಬಟ್ ಸಾಕಷ್ಟು ಕಡೆ ನಾವೇನ್ ನೋಡ್ತೀವಿ, ಗಿಡ ಬೀಳೋದಾಗ್ಲಿ ಮತ್ತೆ ಹೂ ಕೆಡೋದಾಗ್ಲಿ ನೋಡಿರ್ತೀವಿ. ಬಟ್ ನಾವು ಇಷ್ಟೆಲ್ಲ ಗಿಡ ಅಡ್ಡ ನೋಡಿದ್ರೆ ನಿಮ್ದು ಗಿಡದಲ್ಲಿ ಯಾವುದೇ ತರ ಗಿಡ ಹಾಳಾಗಿಲ್ಲ, ಮತ್ತೆ ಹೂವಳ್ಳಿ ಯಾವುದೇ ತರ ಕೊಳೆ ಕಾಣಿಸ್ತಿಲ್ಲ. ಇದ್ರ ಬಗ್ಗೆ ಏನಂತೀರ ನೀವು? ಅದರಲ್ಲಿ ಬಂತಂತ ಒಂದು ಕ್ಲೈಮೇಟ್ ಆಯ್ತು, ವಾತಾವರಣ ಆಯ್ತು, ನೆಲದ ಮೇಲೆ ಡಿಪೆಂಡ್ ಆಯ್ತು, ಅದನ್ನ ಸಂರಕ್ಷಣೆ ಮಾಡಿದ್ರಪ್ಪ ಅಂದ್ರೆ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ, ಅದು ಒಳ್ಳೆ ಬೆಳವಣಿಗೆ ಬರುತ್ತೆ. ಮತ್ತೆ ಮಳೆ ಬಂತು ಇದ್ದು ನಮ್ಮ ಕೆಲಸ ನಾವು ಬಿಟ್ಟಾಕಿದ್ರೆ ಅದ್ರ ಶಕ್ತಿ ಮೀರಿ ಅದು ಬಿಡುತ್ತೆ ಸರ್. ಸ್ವಲ್ಪ ಮಣ್ಣು ಕೊಡೋದಾಯ್ತು, ಗೊಬ್ಬರ ಕೊಡೋದಾಯ್ತು, ಔಷಧಿ ಕೊಡೋದಾಯ್ತು, ಇದೆಲ್ಲ ನಾವು ಕಾಳಜಿ ಮಾಡಿದಾಗ ಅದು ತನ್ನ ಒಂದು ಚೈತನ್ಯ ತಗೊಂಡು ಪೂರಕವಾಗಿ ನಿಲ್ಲುತ್ತೆ. ಇವಾಗ ಮತ್ತೆ ಸುಮಾರು 3 ವರ್ಷದಿಂದ ಬೆಳೀತಿದ್ರೆ, ಈ ವರ್ಷಕ್ಕೆ ಸುಮಾರು 3 ವರ್ಷದಿಂದ ಏನ್ ವ್ಯತ್ಯಾಸ ಕಾಣಿಸ್ತು ನೀವು? 1.5 ವರ್ಷದಿಂದ ಈ ಮಾರಿಗೋಲ್ಡ್ ಮಾಡೋದ್ರಲ್ಲಿ ಬೆಳೆಸೋದ್ರಲ್ಲಿಂದ ಒಳ್ಳೆ ಅನುಭವ, ಒಳ್ಳೆ ಆದಾಯ, ಒಂದು ನಾವು ಸಪೋರ್ಟಿವ್ ಅಂತಂದ್ರೆ ವರ್ಕ್ ಅಂತ ಮಾಡ್ತೀವಿ ಸರ್. ನಾವು ಕೆಲಸ ಮಾಡೋ ಕೆಲಸಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಮತ್ತೆ ನಮ್ಮ ಸೂಪರ್ ಸ್ಟಾರ್ ಅದಕ್ಕೆ ನೀವು ತಕ್ಕಂಗಿದೆ, ಚೆನ್ನಾಗಿದೆನಾ? ಈಗ ಪ್ರತಿ ಸಾರಿ ನಿಮ್ಮ ಕಡೆ ನರ್ಸರಿಯಿಂದ ತರಬೇಕಾದ್ರೆ ಇದೇ ಸಸಿ ಬೇಕಂತ ತಿಂಗಳ ಆರ್ಡರ್ ಕೊಟ್ಟು ತರಿಸ್ತೀವಿ. ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ. ಇನ್ಮೇಲೆ ಏನೇ ಇದ್ರೂ ಆರ್ಡರ್ ಕೊಟ್ಬಿಟ್ಟು ತರಿಸ್ಕೊತೀರಾ. ಮತ್ತೆ ಈ ಬೇರೆ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾರಿಗೋಲ್ಡ್ ಯಾವ್ದಂತ ಹೇಳ್ತೀರಾ? ಮಾರಿಗೋಲ್ಡ್ ಸೂಪರ್ ಸ್ಟಾರ್. ಮ್ಯಾರಿಗೋಲ್ಡ್ ಸೂಪರ್ ಸ್ಟಾರ್. ಮತ್ತೆ ಹೂ ಬಗ್ಗೆ ಏನಿದೆ ಅಭಿಪ್ರಾಯ ಮಾರ್ಕೆಟ್ ಅಲ್ಲಿ? ಹೂ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದ್ರೆ ತೂಕವಾಗ್ಲಿ, ತೂಕ ಇದೆ, ಶೈನಿಂಗ್ ಇದೆ, ಒಳ್ಳೆ ಸೈಜ್ ಇದೆ. ಆಮೇಲೆ ಒಂದು ಯಾವ್ದಾದ್ರು ಒಂದು ಮಿಸ್ಟೇಕ್ ಇಲ್ಲ, ಒಳ್ಳೆ ಸೈಜ್ ಇದೆ, ಶೇಪ್ ಇದೆ, ಸೈಜ್ ಇದೆ. ಮತ್ತೆ ಇನ್ನೊಂದು ಮಾರ್ಕೆಟ್ ಅಲ್ಲಿ ಬೇಕಾಗಿರೋದಂತದ ಈ ರೌಂಡ್ ಶೇಪ್, ಒಳ್ಳೆ ಶೈನಿಂಗ್. ಹೌದು, ಒಳ್ಳೆ ಶೈನಿಂಗ್. ಮತ್ತೆ ನಾವು ನೋಡ್ಬೋದಣ್ಣ, ಇದು ದಿಂಡು ಬಹಳ ದಪ್ಪ ಐತಿ, ಅಂದ್ರೆ ವೇಟ್ ಇದೆ, ನಾವು ನೋಡ್ಬೋದು. ಶೇಪು ರೀಗೇನ್ ಆಗುತ್ತೆ, ಕಾಂಪ್ಯಾಕ್ಟ್ ಇದೆ, ಹೌದ್ರಾ? ಮಾರ್ಕೆಟ್ ಅಲ್ಲಿ ಏನಂತಾರೆ ವ್ಯಾಪಾರಸ್ಥರು ಇದನ್ನ ತಗೊಂತಾರೆ ಸರ್, ಇದೇ ಸೈಜ್ ಬಿಡ್ತಾರೆ ಸರ್. ಇದೆ ಈಗೆಲ್ಲ ತುಂಬೆಲ್ಲ ಈ ತರ ಟರ್ನ್ ಆದ್ರೆ ಅವ್ರಿಗೆ ಹಾರ ಮಾಡಿದ್ರು ಈ ರೀತಿ ಶೇಪಲ್ಲಿ ಬರೋದ್ರಿಂದ ಹಾರ ನೀಟಾಗಿ ಕಾಣುತ್ತೆ, ಯಾವುದೋ ಒಂದು ಮಧ್ಯ ತುಂಬು ಕಾಣತ್ತಲ್ಲ. ಹೌದು, ಫಿರ್ಕಿ ಅಂತ ಜೆಂಟ್ ಆದ್ರೆ ಈ ತರ ಲಿಂಕ್ ಇರುತ್ತಲ್ಲ. ಅದೇ ಮತ್ತೆ ಫಿರ್ಕಿ ಇದು ಏನು ಕಾಣಿಸ್ತಿಲ್ಲ ಸರ್. ಹೌದ್ರಾ? ಇಲ್ಲ ಸರ್. ಎಲ್ಲ ರೈತರಿಗೆ ಧೈರ್ಯ ಕೊಡ್ತೀರಾ? ಮಾಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಸ್ಟಾರ್ ಮಾಡ್ಬೋದು. ಓಕೆ, ಇದು ನಂಬಿದ್ರೆ ಎಲ್ಲರಿಗೂ ಒಳ್ಳೇದು. ಹೌದಾ? ಓಕೆ, ನಮಸ್ತೆ.